ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪದಗ್ರಹಣ ಅಲ್ಲ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದೆ. ಹಾಗಾಗಿ ಅವರು ನಂಬಿರುವಂಥ ಅಜ್ಜಯ್ಯನ ಮೊರೆ ಹೋಗಲಿದ್ದಾರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್. ಅಂದರೆ ಈಗ ಸದ್ಯಕ್ಕೆ ಸಿ.ಎಂ ಆಗಲಿಕ್ಕೆ ಹೊರಟಿದಾರಲ್ಲ, ಪ್ರಮುಖವಾಗಿ ಯಾವುದೇ ಒಂದು ಪ್ರಮುಖ ಘಟ್ಟವನ್ನು ಅವರು ಪ್ರವೇಶಿಸುವಾಗಲೂ ಕೂಡ, ಪ್ರತಿಯೊಂದು ವಿಚಾರದಲ್ಲೂ ಕೂಡ, ಜೀವನದ ಎಲ್ಲ ಆಯಾಮಗಳಲ್ಲೂ ಕೂಡ ಮುಖ್ಯವಾದ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದಾಗ ಅದು ನಡುವಿನಕೆರೆ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಡೋದು ಅವರ ಒಂದು ಬಲವಾದ ಶ್ರದ್ಧೆ, ಭಕ್ತಿ, ನಂಬಿಕೆ, ಗೌರವ ಎಲ್ಲವೂ ಕೂಡ ಈಗಾಗಲೇ ಗೋಚರವಾಗಿದೆ. ಅದು ಡಿ.ಕೆ. ಶಿವಕುಮಾರ್ ಅವರ ಒಂದು ಪದ್ಧತಿ, ಅವರ ಒಂದು ನಂಬಿಕೆ. ಸಿ.ಎಂ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ, ಕ್ಷಣಗಣನೆ ಆರಂಭ ಆಗಿದೆ. ಮತ್ತೆ ಅಜ್ಜನ ಮೊರೆ ಹೋಗಲಿದ್ದಾರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್. ಸಿ.ಎಂ ಬ್ರೇಕ್ಫಾಸ್ಟ್ ಆದ ನಂತರ ಅಜ್ಜಯ್ಯನ ಮಠಕ್ಕೆ ಡಿ.ಕೆ. ಶಿವಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ. ಅವರ ಪಟ್ಟಾಭಿಷೇಕಕ್ಕೆ ಮುಹೂರ್ತ ನಿಗದಿ ಆಗಿರೋದು ಹಿನ್ನೆಲೆಯಲ್ಲಿ ಈ ಭೇಟಿ ಕೊಡ್ತಾ ಇದ್ದಾರೆ. ಈ ಹಿಂದೆಯಿಂದಲೂ ಕೂಡ ಅಜ್ಜಯ್ಯನ ಅಪ್ಪಣೆ ಪಡೆದೇ ಡಿ.ಕೆ. ಶಿವಕುಮಾರ್ ಕೆಲಸ ಮಾಡ್ತಾ ಇದ್ರು. ನೊಣವಿನಕೆರೆ ಮಠದ ಆದೇಶವೇ ಡಿ.ಕೆ. ಶಿವಕುಮಾರ್ ಅವರಿಗೆ ವೇದವಾಕ್ಯ, ಅದೇ ಅಂತಿಮ. ಅಲ್ಲಿಯ ಆಶೀರ್ವಾದ, ಅಲ್ಲಿಯ ಆಶೀರ್ವಚನ ಅಥವಾ ಅಲ್ಲಿ ಬರುವಂಥ ಭವಿಷ್ಯ, ಅಲ್ಲಿ ಇರುವಂಥ ವೈಬ್ರೇಷನ್ಸ್ ಅದು ಬಹಳ ಗಂಭೀರವಾಗಿ, ಶ್ರದ್ಧೆಯಿಂದ, ಭಕ್ತಿಪೂರ್ವಕವಾಗಿ ಸ್ವೀಕರಿಸುವಂಥ ಸ್ವಭಾವ ಅದು ಡಿ.ಕೆ. ಶಿವಕುಮಾರ್ ಅವರದ್ದು. ಈ ಹಿಂದೆಯಿಂದಲೂ ಕೂಡ ಅವರು ನಡೆದುಕೊಂಡು ಬಂದಿದ್ದಾರೆ ಆ ಮಠಕ್ಕೆ. ಹಾಗಾಗಿ ಅಲ್ಲಿಯ ಆದೇಶ ಇವರ ಉದ್ದೇಶಕ್ಕೆ ಬಹಳ ಪೂರಕವಾಗಿರುತ್ತೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಬಹಳ ನಂಬಿರುವಂಥ ಕ್ಷೇತ್ರ ಅದು ನೊಣವಿನಕೆರೆ. ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಮುಹೂರ್ತ ನಿಗದಿಗೆ ಅಜ್ಜಯ್ಯನ ಮೊರೆ ಹೋಗಲಾಗಿದೆ. ಈ ಹಿಂದೆಯಿಂದಲೂ ಅಜ್ಜಯ್ಯನ ಅಪ್ಪಣೆ ಪಡೆದೇ ಡಿ.ಕೆ. ಶಿವಕುಮಾರ್ ಕೆಲಸ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ದೃಶ್ಯದ ಎಡಭಾಗದ ವಿಜುವಲ್ಸ್ನ ನೀವು ನೋಡ್ಬೋದು. ನಿಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ನೋಡ್ತಾ ಇದ್ರೆ ಇದು ಕೂಡ ಬಹಳ ಮಹತ್ವದ ಒಂದು ಆಲಿಂಗನ. ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರ ಸಂಕಲ್ಪದ ಒಂದು ಮೊಮೆಂಟಲ್ಲಿ, ಆ ಕ್ಷಣದಲ್ಲಿ ಅವರಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ನಂದಾಯ್ತಪ್ಪ ಎಲ್ಲ ನಿಮ್ಮದೇ ಇನ್ನು ಮುಂದೆ ಅಂತ ಹೇಳುವ ಒಂದು ಆಲಿಂಗನ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಮುಖಭಾವವನ್ನು, ಆ ಚಹರೆಯನ್ನು ನೋಡಿದಾಗ ಅಬ್ಬಾ ಅಂತೂ ನೀವು ಸೀಟ್ ಬಿಟ್ಕೊಟ್ರಲ್ಲ ಅನ್ನುವ ಭಾವನೆ ಕೂಡ ಕಾಣಿಸುತ್ತೆ, ಕೃತಜ್ಞತೆಯ ಭಾವನೆ ಕೂಡ ಇದೆ. ಜೊತೆಗೆ ಇನ್ನು ಮುಂದೆ ನಾನು ಈ ಪಟ್ಟವನ್ನು ಅಲಂಕರಿಸ್ತಾ ಇದ್ದೀನಾ, ನನ್ನ ಕನಸು ನನಸಾಗ್ತಾ ಇದೆಯಾ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಅವರ ಹಾವಭಾವವನ್ನು ಒಂದು ಗಮನಿಸಬಹುದಾದಂಥ ಒಂದು ವಿಜುವಲ್ ಅದು. ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಡಿ.ಕೆ. ಶಿವಕುಮಾರ್ ಈಗ ನೊಣವಿನಕೆರೆಯ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಎಲ್ಲವೂ ಕೂಡ ಅವರು ಅಂದುಕೊಂಡಂತೆ ಆಗ್ತಾ ಇದೆ ಎನ್ನುವ ಕೃತಜ್ಞತೆಗೆ ಅವರು ಕೂಡ ಸಾಕ್ಷಿಯಾಗಿದ್ದಾರೆ. ಅಜ್ಜಯ್ಯನೇ ಸರ್ವಸ್ವ. ಡಿ.ಕೆ.ಶಿ ಅವರ ಒಂದು ನೊಣವಿನಕೆರೆಯ ಕಾಡು ಸಿದ್ದೇಶ್ವರ ಮಠದ ಸಂಬಂಧ ಅದು ಬಹಳ ಅವಿನಾಭಾವ ಸಂಬಂಧ. ನೊಣವಿನಕೆರೆ ಅಜ್ಜಯ್ಯನ ಬಗ್ಗೆ ಡಿ.ಕೆ.ಶಿಗೆ ಅಪಾರ ನಂಬಿಕೆ ಇರೋದು ಮೊದಲಿಂದನೂ ಗೊತ್ತಿದೆ. ಅದರಲ್ಲೂ ಎಸ್ಪೆಷಲಿ ಮನಿ ಲ್ಯಾಂಡ್ರಿಂಗ್ ಕೇಸ್ನಲ್ಲಿ ಯಾವಾಗ ಅವರು ಜೈಲು ಪಾಲಾಗಿದ್ರಲ್ಲ, ಆಗಲೂ ಕೂಡ ಡಿ.ಕೆ. ಶಿವಕುಮಾರ್ ಅಜ್ಜನ ಆಶೀರ್ವಾದದ ಮೇಲೆ ಬಲವಾದ ನಂಬಿಕೆಯಿಂದ ಹೋದಂಥವರು. ತಿಹಾರ್ ಜೈಲಿನಿಂದ ಬಂದ ತಕ್ಷಣವೇ ಅವರು ಭೇಟಿ ಕೊಟ್ಟಿದ್ದು ಅಜ್ಜಯ್ಯನಿಗೆ. ನೊಣವಿನಕೆರೆ ಮಠಕ್ಕೆ ಡಿ.ಕೆ. ಶಿವಕುಮಾರ್ ಮೊರೆ ಹೋಗಿದ್ದರು. KPCC ಅಧ್ಯಕ್ಷರಾದಾಗಲೂ ಕೂಡ ಅಜ್ಜಯ್ಯನ ಮೊರೆ ಹೋಗಿದ್ದರು ಡಿ.ಕೆ. ಶಿವಕುಮಾರ್. 2023 ಚುನಾವಣೆಗೆ ಘೋಷಣೆ ಆದ ಬಳಿಕ ಅಜ್ಜಯ್ಯನಿಗೆ ಹರಕೆ ಕೂಡ ಹೊತ್ತಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿ ಅಂತ ಹರಕೆಯನ್ನು ಹೊತ್ತಿದ್ರು ಅನ್ನೋ ಮಾತು ಕೂಡ ಈಗಾಗಲೇ ಜಗಜ್ಜಾಹೀರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ಹಂಚುವ ಮುನ್ನವೂ ಕೂಡ ಅವರು ನೊಣವಿನಕೆರೆಗೆ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಡ್ತಾಯಿದ್ರು. ತಾವು ಬಿ ಫಾರಂ ಹಾಕುವಾಗಲೂ ಕೂಡ ಅಜ್ಜಯ್ಯನ ಆಶೀರ್ವಾದ ಪಡೆದೇ ಅವರು ಬಿ ಫಾರಂ ಹಾಕ್ತಾಯಿದ್ರು, ಅಂದರೆ ನಾಮಪತ್ರವನ್ನು ಸಲ್ಲಿಸ್ತಾಯಿದ್ರು. ಮುಖ್ಯಮಂತ್ರಿ ಆಯ್ಕೆ ವೇಳೆಯೂ ಕೂಡ ಅಜ್ಜಯ್ಯನಿಗೆ ಅದೇ ರೀತಿಯಾದಂಥ ಒಂದೇನು ಪ್ಯಾಟ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಅದೇ ಪ್ಯಾಟ್ರನ್ನ ಅವರು ಈಗ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಅಜ್ಜಯ್ಯನಿಗೆ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಮೊನ್ನೆ ಕೂಡ ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ
ಅಜ್ಜಯ್ಯನ ದರ್ಶನ ಕೂಡ ಪಡೆದಿದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ನೊಣವಿನಕೆರೆಗೆ ಹೋಗಿ ಬಂದೆ, ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗಿದ್ದನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಬಹುದು. ಅಂದರೆ ಅವರ ಜೀವನದ ಅವಿಭಾಜ್ಯ ಅಂಗ ಆಗಿದೆ ನೊಣವಿನಕೆರೆ ಮಠ. ಅಜ್ಜಯ್ಯನ ಆಶೀರ್ವಾದ ಅನ್ನೋದು ಬಲವಾದ ಶ್ರದ್ಧೆಗೆ, ನಂಬಿಕೆಗೆ, ಭಕ್ತಿಗೆ ಅವರು ಎಷ್ಟರ ಮಟ್ಟಿಗೆ ತಮ್ಮನ್ನು ತೊಡಗಿಸ್ಕೊಳ್ತಾರೆ, ತನುಮನ ಧನವನ್ನು ಅರ್ಪಿಸ್ಕೊಳ್ತಾರೆ ಅಥವಾ ಸಂಪೂರ್ಣವಾಗಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಅದೊಂದು ಜ್ವಲಂತ ಉದಾಹರಣೆ. ಒಬ್ಬ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಬಿಲೀಫ್ ಸಿಸ್ಟಮ್ ಇರುತ್ತೆ ಅಲ್ವೇ. ಅದು ರಾಜಕಾರಣಿ ಆಗಿರ್ಬೋದು, ಉದ್ಯಮಿ ಆಗಿರ್ಬೋದು, ಒಬ್ಬ ಸಾಮಾನ್ಯ ನೌಕರ ಆಗಿರ್ಬೋದು, ಸಾಮಾನ್ಯ ಪ್ರಜೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂಥ ವಿಶೇಷ ನಂಬಿಕೆಗಳಿರುತ್ತವೆ. ಆ ನಂಬಿಕೆಯನ್ನು ಶ್ರದ್ಧೆಯಿಂದ ಫಾಲೋ ಮಾಡಿದಾಗ, ಅದನ್ನು ಹಿಂಬಾಲಿಸಿದಾಗ ಅವರು ಅಂದುಕೊಂಡಂಥ ರಿಸಲ್ಟ್ ಸಿಕ್ಕಿರುವಂಥ ಅನೇಕ ಉದಾಹರಣೆಗಳಿರುವಾಗ ಅದು ಕೂಡ ಮನುಷ್ಯನ ಸಹಜ ಸ್ವಭಾವ. ಅದೇ ರೀತಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವ ಮುನ್ನ ಅಜ್ಜಯ್ಯನ ಮೊರೆ ಹೋಗಲಿದ್ದಾರೆ. ಓಕೆ.